ನಾನು ತುಂಬ ಚಿಕ್ಕವನಿಂದಾನೇ ಕ್ರಿಕೆಟ್ ತುಂಬ ಇಷ್ಟಪಡ್ತಾ ಇದ್ದೆ. ಕ್ರಿಕೆಟ್ ಯಾವಾಗಲೂ ಕ್ರಿಕೆಟೇ ನೋಡ್ತಾ ಇದ್ದೆ. ನಾನು ಅವಾಗ ಕ್ರಿಕೆಟ್ ಮ್ಯಾಚಸ್ ಎಲ್ಲ ನೋಡ್ತಾ ಇದ್ದೆ ಟಿ ವಿನಲ್ಲಿ. ಅವನು ಚಿಕ್ಕವನಾಗಿದ್ದಾಗ ಮೋಸ್ಟ್ಲಿ ಅಲ್ಲಿಂದ ಇನ್ಸ್ಪೈರ್ ಆಗಿರಬೇಕು ಕ್ರಿಕೆಟ್ ಮ್ಯಾಚಸ್ ನೋಡಿ, ಟಿ ವಿನಲ್ಲಿ ನೋಡಿ. ವೆನ್ ಹಿ ವಾಸ್ ಜಸ್ಟ್ 2 years old. ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಟು, ಒಂದು ಪ್ಲಾಸ್ಟಿಕ್ ಬಾಲು. ಪ್ಲಾಸ್ಟಿಕ್ ಬ್ಯಾಟಿಂದ ಸ್ವಲ್ಪ ದೊಡ್ಡವನಾದಮೇಲೆ ವುಡನ್ ಬ್ಯಾಟು, ಟೆನ್ನಿಸ್ ಬಾಲು ಆಡ್ತಾ ಬಂದ. ಆಮೇಲೆ ಹಾಗೆ 6th ಸ್ಟ್ಯಾಂಡರ್ಡ್ ಬಂದಾಗ ಅವನು ಹಾರ್ಡ್ ಬಾಲ್ ಆಡೋದಕ್ಕೆ ಶುರು ಮಾಡಿದ. ಅಂದರೆ ಒಂದು ಕ್ಯಾಂಪ್ಗೆ ಹೋದ, ಸಮ್ಮರ್ ಕ್ಯಾಂಪು, ಕೋಚಿಂಗ್ ಕ್ಯಾಂಪ್. ಅಲ್ಲಿಂದ ವೆನ್ ಹಿ ವಾಸ್ 6th ಸ್ಟ್ಯಾಂಡರ್ಡ್. ನಮಗೆ ಅವನು ಫಸ್ಟ್ ಸಿಕ್ಕಿದ್ದು ನಮಗೆ ಅಂಡರ್ 13 ಸಿಲೆಕ್ಷನಿಗೆ ಬಂದಾಗ. ಆವಾಗ ಅವನಿಗೆ 10.5 ವರ್ಷ ಆಗಿತ್ತು. ಅವನನ್ನು ಟೀಮಲ್ಲೇ ಹಾಕಿಲ್ಲ ನಾವು. ಅದಕ್ಕಿಂತ ಮೊದಲು ಅವನು ನಮ್ಮ ಸಮ್ಮರ್ ಕ್ಯಾಂಪಿಗೆ ಬಂದಿದ್ದ. ದಕ್ಷಿಣ ಕನ್ನಡ ಕ್ರಿಕೆಟ್ ಅಸೋಸಿಯೇಷನ್ ಪ್ರತಿ ವರ್ಷ ಸಮ್ಮರ್ ಕೋಚಿಂಗ್ ಮಾಡ್ತಿದ್ದ. ಆವಾಗ ಅಲ್ಲಿ ಬಂದು ಅಲ್ಲಿ ಆಡಿ ಹೋಗಿದ್ದಾನೆ. ನಮ್ಮ ಕಣ್ಣಿಗೆ ಯಾರ ಕಣ್ಣಿಗೂ ಬೀಳಿಲ್ಲ. ಆದರೆ ಈ ಸಿಲೆಕ್ಷನ್ ಆಗುವಾಗ ಅವನು ನಮ್ಮ ಹತ್ರ ಬಂದು ಮಾತಾಡಿದ. ಅವನ ತಂದೆಯವರು ಬಂದು ಮಾತಾಡಿದರು. ಡಾಕ್ಟರ್ ಲೋಕೇಶ್ ಅವರು ನಮ್ಮ ಹತ್ರ ಸಿಲೆಕ್ಷನ್ ಆದ ನಂತರ ಅವರ ಮಗ ಯಾಕೆ ಸಿಲೆಕ್ಟ್ ಆಗಿಲ್ಲ ಅಂತ ಕೇಳಿಲ್ಲ. ಸರ್, ನನ್ನ ಮಗನ ಕ್ರಿಕೆಟ್ ಆಡಬೇಕು, ಏನು ಮಾಡಬೇಕು ಅವನಂತ ಕೇಳಿದರು. ಅದಕ್ಕೆ ನಾವು ಹೇಳಿದ್ವಿ, ನೀವು 2:30 ಗಂಟೆಗೆ ನಾಳೆ ಸಾಯಂಕಾಲದಿಂದ ಕಳಿಸಿ ಅವನಿಗೆ. ನೆಕ್ಸ್ಟ್ ಡೇ ನೋಡುವಾಗ ಅವನು ಅಲ್ಲಿದ್ದಾನೆ. 2:30 ಗಂಟೆಗೆ ನಾನು ಹೋಗೋ ಮೊದಲೇ ಅವನು ಅಲ್ಲಿದ್ದಾನೆ. ನೋಡಿಕೊಂಡು ಆಡಿದ, ಬ್ಯಾಟಿಂಗ್ ಮಾಡಿದ. ಆವಾಗ ಅವನಿಗೆ ವಿಕೆಟ್ ಕೀಪಿಂಗ್ ತುಂಬ ಹುಚ್ಚಿತ್ತು, ವಿಕೆಟ್ ಕೀಪಿಂಗ್ ಮಾಡೋದು ಅಂತ. ಆದರೆ ಕ್ರಮೇಣ 1 ತಿಂಗಳಾದ ನಂತರ ಅವನು ಬ್ಯಾಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡ. ಅವಾಗ ಸಚಿನ್, ರಾಹುಲ್ ದ್ರಾವಿಡ್ ಎಲ್ಲರೂ ಅವಾಗ ಅಂದರೆ ವಾಂಟೆಡ್ ಕ್ರಿಕೆಟರ್ಸ್ ಇನ್ ಇಂಡಿಯಾ, ಬೆಸ್ಟ್ ಕ್ರಿಕೆಟರ್ಸ್ ಇನ್ ಇಂಡಿಯಾ ಆಗಿದ್ರು. ಹಾಗೆ ನನಗೆ ರಾಹುಲ್ ದ್ರಾವಿಡ್ ಅವರು ಹೇಗೆ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾಯಿದ್ರು, ಹೇಗೆ ಕಾಮ್ ಆಗಿ ಎಷ್ಟು ಅಟ್ ಈಸ್ ರನ್ಸ್ ಹೊಡಿತಾಯಿದ್ರು ನೋಡಿ, ಅದು ನಂಗೆ ತುಂಬ ಲೈಕ್ ಆಯಿತು. ಹಾಗೆ ಅವಾಗಿಂದ ಅವ್ರನ್ನೇ ಫಾಲೋ ಮಾಡೋಕ್ಕೆ, ಅಥವಾ ಅಂದರೆ ಅವ್ರಾಗೆ ಆಗಬೇಕು ನಾನು ದೊಡ್ಡವನಾದಾಗ ಅಂತ ಒಂದು ಆಸ್ಪೈರ್ ಮಾಡಿದ್ದೆ. ಆವಾಗ ನಮಗೆ ಉಮೇಶ್ ಕಾರ್ವಿ, ಮೊಹಮ್ಮದ್ ಆರಿಫ್, ಮೊಯ್ದೀನ್, ವಿಲ್ಟನ್, ಸಚಿನ್ ಶನಾಯ್, ಸುಮಿತ್ ಕೆ ಅಂತ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದ, ಸುಮಿತ್ ಕೆ ಅಂತ. ಈ ಬೌಲರ್ಸ್ಗೆ ಆಡಲಿಕ್ಕೆ ಅಲ್ಲಿ ನಮ್ಮ ಹತ್ರ ಬ್ಯಾಟ್ಸ್ಮನ್ ಇಲ್ಲ. ಇವನು ಯಾವಾಗಲೂ ಸಣ್ಣ ಹುಡುಗ ಆದರೂ ಹೋಗಿ ಅಲ್ಲಿ ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿ ಇದ್ದ. ಉಮೇಶ್ ಕಾರ್ವಿಗೆ, ಆರಿಫಿಗೆ ಎಲ್ಲ ಬ್ಯಾಟಿಂಗ್ ದಿವಸಾಗಲೂ ಬ್ಯಾಟಿಂಗ್ ಮಾಡಿ. ಅಲ್ಲಿಂದ ನಾವು ನೋಡಿದೆ ಈ ಹುಡುಗನ ಹತ್ರ ಕಮಿಟ್ಮೆಂಟ್ ಇದೆ ಅಂತ. ಅವಾಗಿಂದ ಹಿ ಹ್ಯಾಸ್ ನೆವರ್ ಲುಕ್ ಬ್ಯಾಕ್ ಆಫ್ಟರ್ ದ್ಯಾಟ್. ಅವನು ಆಡ್ತಾನೇ ಇದ್ದಾನೆ. ಸೊ ಹಾಗೆ ನೋಡಿದ್ರೆ ಅವನು ಫಸ್ಟ್ ಒಂದು 2 ವರ್ಷ ಅಂತ ಕಾಣಿಸುತ್ತೆ ಅವನು ಬ್ಯಾಟ್ ಹಿಡಿದೇ ಇರೋದು. ಅವಾಗಿಂದ 2-3 ವರ್ಷ ಆದಿಂದ ಅವನು ಬ್ಯಾಟ್ ಹಿಡಿದೇ ಇದ್ದಾನೆ ಅವಾಗಲೂ. ಮತ್ತು ನಾವು 10 ಗಂಟೆಗೆ ಕರೆದ್ರೂ 10 ಗಂಟೆಗೆ ಬರ್ತಿದ್ದ. ಭಾರಿ ಡೆಡಿಕೇಟೆಡ್. ನಿಮಗೆ 2 ತಾಸು ಬ್ಯಾಟಿಂಗ್ ಮಾಡಿದ್ರು, ನೆಕ್ಸ್ಟ್ ಹೋಗಿ ಪುನಃ ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿ ಆಗ್ತಿದ್ದ. ಸಮ್ಮರ್ ಹಾಲಿಡೇಸಿಗೆ ನಾವು 2 ಸೆಷನ್ ಮಾಡ್ತಿದ್ದೆ. ಬೆಳಿಗ್ಗೆದೊಂದು ಸೆಷನ್, ಸಾಯಂಕಾಲದೊಂದು ಸೆಷನ್. ಆ ಇನ್ ಬಿಟ್ವೀನ್ ಪೀರಿಯಡಲ್ಲಿ ನಮ್ಮ ಮನೆಗೆ ಬರ್ತಿದ್ದ ಅಥವಾ ಗ್ರೌಂಡಲ್ಲೇ ಇರ್ತಿದ್ದ. ಅಲ್ಲಿನೂ ಹೋಗಿ ಅಲ್ಲಿ ಬೌಲಿಂಗ್ ಮಾಡಿ, ಯಾರ ಹತ್ರನಾದ್ರು ಕರೆದು ಬೌಲಿಂಗ್ ಮಾಡಿಸ್ಕೊಂಡು ಆಡ್ತಿದ್ದ. ಅವನಲ್ಲಿ ತುಂಬ ಇದಿತ್ತು, ಅಂದರೆ ನಾನು ದೊಡ್ಡ ಕ್ರಿಕೆಟ್ ಆಡಬೇಕು. ಅದನ್ನು 1 ವರ್ಷದಲ್ಲೇ ನೋಡಿದೆವು. ನಾನು ದೇವದಾಸ್ ನಾಯಕ್ ನಾವು 1 ವರ್ಷದಲ್ಲೇ ನೋಡಿದೆವು. ಮತ್ತು ನಾವು ತಿಳಿದುಕೊಂಡೆ ಈ ಹುಡುಗ ಏನೋ ಮಾಡ್ತಾನೆ, ಆ ಕಮಿಟ್ಮೆಂಟ್ ಇದೆ. ನಾನು ಅವರ ಮನೆಗೆ ಹೋಗಿದ್ದೆ, ಅವರ ಹಳೆ ಮನೆಗೆ ಹೋಗಿದ್ದೆ. ಅಲ್ಲಿ ಬಾಲಿನ ಕಲೆಯನ್ನು ನೋಡಿದೆ ನಾನು. ಗೋಡೆಯಲ್ಲಿ, ಪ್ರತಿ ಗೋಡೆಯಲ್ಲಿ ಒಂದು ಬಾಲಲ್ಲಿ ಒಂದು ಕಲೆ ಇತ್ತು. ನಾನು ಅವರ ತಂದೆಯವರ ಹತ್ರ ಕೇಳಿದೆ, ಸರ್ ಇದೆಲ್ಲ ಕಲೆ ಹೇಗೆ ಅಂತ. ಅದಕ್ಕೆ ಕೇಳಿದರು ಅವರು, ಅವನು ರಾತ್ರಿ ನಾವು ಕ್ರಿಕೆಟ್ ಆಡ್ತಿದ್ದೇವೆ ಸರ್ ಅಂತ. ನೋಡಿ, ಒಂದು ಹುಡುಗ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೆಹರು ಮೈದಾನಲ್ಲಿ ಇದ್ದು, ಅಲ್ಲಿ ನಾವು ಬಿಡುವಾಗ ಪ್ರತಿ ದಿವಸ 7 ಗಂಟೆ, ನಾವು ಅದಕ್ಕಿಂತ ಮೊದಲು ಯಾರನ್ನೂ ಹೋಗಲಿಕ್ಕೆ ಬಿಡ್ತಿರಲಿಲ್ಲ. 7 ಗಂಟೆಯಿಂದ ನೆಹರು ಮೈದಾನ ಬಿಟ್ಟು ಹಿಂದೆ ಸುರತ್ಕಲ್ಲಿಗೆ ಹೋಗಿ ಮುಟ್ಟುವಾಗ ಒಂದು 8:30 ಆಗಿರ್ಬೋದು. ಆವಾಗ ಮೊದಲಿನ ಹಾಗೆ ಈಗಿನ ಹಾಗೆ ರೋಡ್ಸ್ ಇರಲಿಲ್ಲ ಅಲ್ಲಿ. ಸೊ 8:30ಗೆ ಮುಟ್ಟಿ ಅವನು ಒಂದು 9:30ಯಿಂದ 10:30 ತನಕ ಅಲ್ಲಿ ತಂದೆಯವರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ನಾವು ಅಲ್ಲಿನ ಗುರುಗಳಾಗಿರ್ಬೋದು, ಆದರೆ ನಾವು ಹೇಳೋದು ಆ ಹುಡುಗನಿಂದಾಗಿ ನಾವು ತುಂಬ ಕಲ್ತಿದ್ದೇವೆ. ಫಸ್ಟ್ ಇಯರ್ ಅವ ಇಲ್ಲಿ ಆಡಿದ. ನೆಕ್ಸ್ಟ್ ಇಯರ್ ಆಡುವಾಗ ನಾವು ಒಂದು ಹೇಳಿದ್ದೇವೆ, ರಾಹುಲ್ ನೀನು 2 ಕಡೆಯಿಂದ ಆಡಬೇಕು. ಈ ಕಡೆಯಿಂದ 5 ಬಾಲ್ ಆಡಿದರೆ ಆ ಕಡೆಯಿಂದಲೂ ನೀನು 5 ಬಾಲ್ ಆಡಬೇಕು, ಇಲ್ಲದ್ರೆ ನಮ್ಮ ಟೀಮ್ ಏನಿಲ್ಲ. ನನಗೆ ಇವಾಗಲೂ ನೆನಪಿದೆ, ಒಂದು ಮ್ಯಾಚಲ್ಲಿ 210 ಹೊಡೆದ, ಒಂದು ಮ್ಯಾಚಲ್ಲಿ 205 ಹೊಡೆದ. ಆವಾಗ ರಾಹುಲ್ ದ್ರಾವಿಡ್ ಅವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಅವರ ಫಿಟ್ನೆಸ್ ಮಾಡ್ತಾಯಿದ್ರು. ಅವರು ಬಂದು ಮಾತಾಡಿದರು. I think, Rahul has a lot of talent. I think he has scored a lot of runs in junior cricket. I mean, he's played for
the Indian under-19 team. He's scored runs at under 22 level, a lot of runs there. He's played a few Ranji games as well. So, he's got a lot of talent. He's young, and hopefully he keeps scoring runs. I think you got to keep scoring runs and keep performing, which he's doing. So hopefully if he gets his opportunities, then he'll be able to make the best use of it. ಟಿ ವಿನಲ್ಲಿ ನೋಡಿ ಅವರು ಹೇಗೆ ಒಂದೊಂದು ಶಾಟ್ ಆಡ್ತಾರೆ ಅದನ್ನು ನೋಡಿ ನಾನು ಪ್ರಾಕ್ಟೀಸಿಗೆ ಹೋದಾಗ ಅಂದರೆ ಹಾಗೆ ಟ್ರೈ ಮಾಡ್ತಾಯಿದ್ದೆ ಅವ್ರು ಆಡೋದು ನೋಡಬೇಕು ಅಂತ ಡ್ರೀಮ್ಸ್ ಅಂತೂ ಇತ್ತು. ಆದರೆ ಅಷ್ಟು ಬೇಗ ಇದಾಗುತ್ತೆ ನೋಡ್ತೀನಿ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನಾನು ಫಸ್ಟ್ ಇಲ್ಲಿ ಬ್ಯಾಂಗ್ಳೂರ್ ಮ್ಯಾಚಸ್ ಝೋನಲ್ಸ್ ಆಡೋಕ್ಕೆ ಬಂದಾಗಲೇ ಅಂಡರ್-13 ಫಸ್ಟ್ ಟೈಮೇ ನೋಡಿದೆ. ಮತ್ತು ಅವಾಗ ಅಷ್ಟು ಬೇಗ ಇದು ಕನಸು ನನಸಾಗುತ್ತೆ ಅಂತ ಯೋಚನೆ ಮಾಡಿದೆ. I don't think he should try to imitate anyone. I think, to be honest, he should try and become the best KL Rahul he can become, not try and be somebody else. I think he has a lot of talent on his own, and he just needs to keep working hard and keep scoring runs. I think in the end of the day, if he scores runs and enjoys his cricket, he'll do well. ನನಗೆ ಈಗಲೂ ನೆನಪಿದೆ, ಒಂದು ಮ್ಯಾಚ್ ಇಲ್ಲಿ ನಾವು ಪ್ರೆಸಿಡೆಂಟ್ಸ್ 11 ಮೇಲೆ ಅಂಡರ್-19 ಮ್ಯಾಚ್ ಆಡಿದ್ವಿ. ಇದೇ ಸೇಮ್ ಗ್ರೌಂಡಲ್ಲಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಗ್ರೌಂಡ್, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಪ್ರೆಸಿಡೆಂಟ್ಸ್ 11 ಅವರು 147ಗೆ ಆಲ್ ಔಟ್ ಆದರು. ಅಟ್ ಒನ್ ಸ್ಟೇಟ್ ನಮ್ಮದು ಮ್ಯಾಂಗ್ಳೂರ್ ಝೋನ್ 15 for 3 ಇತ್ತು. ಆಗ ಲಂಚಿಗೆ ಬರುವಾಗ ನಾನು ಹೇಳಿದೆ ಅವನಿಗೆ, ರಾಹುಲ್ ಮ್ಯಾಚ್ ನಿನ್ನ ಕೈಯಲ್ಲಿದೆ ಅಂತ. ಅದಕ್ಕೆ ಹೇಳಿದೆ, ಹೆದರಬೇಡಿ ಸರ್, ಈ ಮ್ಯಾಚಲ್ಲಿ ನಿಮಗೆ ನಾವು ಗೆಲ್ಲಿಸಿ ಕೊಡ್ತೀವಿ ಅಂತ. ಹಾಗೇ ಮಾಡಿದ್ರು. ಅವನು ಮತ್ತು ಅಂಕಿತ್ ಕರ್ಕೇರ ಗೆಲ್ಲಿಸಿಕೊಟ್ರು ನಮಗೆ. ಮತ್ತು ಯಾವ ಝೋನಲ್ ಮ್ಯಾಚಲ್ಲಿ, ಯಾವ ಸ್ಟೇಟ್ ಮ್ಯಾಚಲ್ಲೂ ಅವನು 100 ಹೊಡೆಯೋದೇ ಬರಲಿಲ್ಲ. ಪ್ರತಿ ಮ್ಯಾಚಲ್ಲಿ 100 ಹೊಡಿತಾನೇ ಬಂದಿದ್ದಾನೆ. ಅವನ ಹತ್ರ ತುಂಬ ಕಮಿಟ್ಮೆಂಟ್ ಇದೆ ಮತ್ತು ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಅವನ ತಂದೆ ತುಂಬ ಕಷ್ಟ ಬಂದಿದ್ದಾರೆ. ನಾನು ಮನೆಯದು ಗೋಡೆಯನ್ನು ನೋಡುವಾಗ ನನಗೆ ಗೊತ್ತಾಯಿತು, ಇದು ನಮ್ಮದು ಮಾತ್ರ ಅಲ್ಲ ಕೆಲಸ, ಅವನ ತಂದೆಯವರು ತುಂಬ ಕೆಲಸ ಮಾಡಿದ್ದಾರೆ ಅಂತ. ಸೊ ನನ್ನ ಕ್ರೆಡಿಟ್ ಅವರಿಗೆ ಹೋಗ್ತದೆ. ಯಾಕಂದರೆ ಆ್ಯಸ್ ಎ ತಂದೆ ತಾಯಿ ಅವರ ಸಹಾಯದಿಂದ ಅವನು ಒಳ್ಳೆ ಕ್ರಿಕೆಟರ್ ಮತ್ತು ಒಳ್ಳೆ ಹುಡುಗ. ಯಾಕಂದರೆ ತುಂಬ ಗೌರವ ಇರುವ ಹುಡುಗ ಮತ್ತು ಕಷ್ಟ ಅಂದರೆ ಏನಂತ ಗೊತ್ತಿದೆ. ನಾವು ಅವನ ಕೋಚ್ ಅಲ್ಲ, ಅವನು ನಮಗೆ ಕೋಚ್ ಆಗಿದ್ದ. ಯಾಕಂದರೆ ಆ ಒಂದು ಹುಡುಗ ನಮ್ಮನ್ನು ಕೋಚ್ ಅಂತ ಈ ಜಗತ್ತಿಗೆ ನಮ್ಮನ್ನು ತಿಳಿಸಿಪಡಿಸಿದ. ಯಾಕಂದರೆ ಕೋಚಸ್ ಕಾಂಟ್ ಮೇಕ್ ಪ್ಲೇಯರ್ಸ್ ಕ್ಯಾನ್ ಮೇಕ್ ಕೋಚಸ್. ಅದು ನನ್ನ ಅಭಿಪ್ರಾಯ, ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ. ನಾನು ನೆನೆಸೋದು ಹಾಗೆ. ಯಾಕಂದರೆ ಇವಾಗ ನನಗೆ ಏನಾದರೂ ಇಲ್ಲಿ ಸ್ವಲ್ಪ ಮರ್ಯಾದೆ ಏನಾದರೂ ಇದೆ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ KL ರಾಹುಲ್. ಎಲ್ಲಿ ನೋಡಿದ್ರು ಅವ್ರು ಹೇಳ್ತಾರೆ, KL ರಾಹುಲ್ ಕೋಚ್ ಬಂದರು ಅಂತ. ಅದು ನಮಗೆ ತುಂಬ ಖುಷಿಯಾಗುತ್ತದೆ.